ಪಿಜ್ಜಾ ತಿನ್ನೋ ಆಸೆ ಆಗಿದ್ರೆ ಜಸ್ಟ್ 5 ನಿಮಿಷದಲ್ಲಿ ಈ ಹೆಲ್ದಿ ಪಿಜ್ಜಾ ರೆಸಿಪಿನ ಟ್ರೈ ಮಾಡಿ ನೋಡಿ ಒಂದ್ಸಲ. ಸೊ ಗಂಟೆಗಟ್ಟಲೆ ಕಾಯಬೇಕಂತೇನಿಲ್ಲ, ಜಸ್ಟ್ ಒಂದು 5ರಿಂದ 10 ನಿಮಿಷದಲ್ಲಿ ಮನೆಯಲ್ಲೇ ಇರುವಂತಹ ಸಾಮಗ್ರಿನ ಬಳಸ್ಕೊಂಡು ಹೆಲ್ದಿ ಪಿಜ್ಜಾ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ನಿಮಗೆ ಕಟ್ ಮಾಡಿ ಕೂಡ ನಾನು ತೋರಿಸ್ತಿದ್ದೀನಿ ಕೆಳಗಡೆ ಬೇಸ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ತುಂಬ ಹೆಲ್ದಿಯಾಗಿರುತ್ತೆ, ಅಷ್ಟೇ ಸುಲಭವಾಗಿ ಮಾಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಓಕೆ ನೋಡಿ, ಬೇಸ್ ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ನೀವು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿದರೆ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ, ಯಾಕೆಂದರೆ ಅಷ್ಟು ಸುಲಭ ಈ ಪಿಜ್ಜಾ ರೆಸಿಪಿ ಮಾಡೋದು. ಓಕೆ, ಈ ಹೆಲ್ದಿ ಪಿಜ್ಜಾ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ತಿದ್ದೀನಿ. ಅದೇ ಕಪ್ಪಿಲಿ ಅಂದರೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ತಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ನೀವು ಯಾವುದಾದ್ರೂ ಒಂದು ಕಪ್ ತೊಗೋಬೇಕು, ಆ ಕಪ್ಪಿಲ್ಲೇ 1 ಕಪ್ ರವೆ, ಹಾಗೆ ಅರ್ಧ ಕಪ್ ನೀರು, ಅರ್ಧ ಕಪ್ ಮೊಸರು ಹಾಕಬೇಕಾಗುತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿನಿ. ಇವಾಗ ಈ ನೀರು ಮತ್ತು ಮೊಸರು ನೀಟಾಗಿ ರವೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ನಿಮ್ಮ ಹತ್ರ ಚಿರೋಟೆ ರವೆ ಇಲ್ಲ ಅಂದರೆ ನೀವೇನು ಮಾಡಿ, ಬಾಂಬೆ ರವೆನೇ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ನೀರು ರುಬ್ಕೊಂಡು ಕೂಡ ತೊಗೋಬೋದು, ನಡೆಯುತ್ತೆ. ಓಕೆ, ಇವಾಗ ನೀಟಾಗಿ 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ನಾರ್ಮಲಾಗಿ ಪಿಜ್ಜಾ ಮೈದಾ ಹಿಟ್ಟು ಬಳಸ್ಕೊಂಡು ಮಾಡೋದು, ಬಟ್ ನಾನು ತುಂಬಾ ಹೆಲ್ದಿಯಾಗಿರಲಿ ಅಂತೇಳಿ ಈ ರೀತಿ ರವೆಯಿಂದ ಮಾಡಿ ತೋರಿಸ್ತಿದ್ದೀನಿ. ಇದು ಕೂಡ ತುಂಬಾ ರುಚಿಯಾಗಿರುತ್ತೆ. ಓಕೆ ನೋಡಿ, ಒಂದು 10 ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಆದಮೇಲೆ ನಾನಿಲ್ಲಿ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾ ಹಾಕ್ತಿದ್ದೀನಿ, ಅಥವಾ ನೀವಿಲ್ಲಿ ಒಂದು ಅರ್ಧ ಚಮಚ ಈನೋ ಪೌಡರ್ ಕೂಡ ಹಾಕೋಬೋದು. ಸಾಫ್ಟಾಗಿ ಬರುತ್ತೆ ಇದು, ಅಂದರೆ ಒಳಗಡೆ ಕೂಡ ಸರಿಯಾಗಿ ಬೇಯುತ್ತೆ ಈ ಬೇಸ. ಓಕೆ, ಇವಾಗ ಕೊನೆಗೆ ಹಾಕೋಬೇಕು ನೀವಿಲ್ಲಿ ಈನೋ ಅಥವಾ ಸೋಡಾ ಹಾಕೋದಿದ್ದರೆ. ಇಲ್ಲಿ ನಾನು ಪ್ಯಾನ್ ಇಟ್ಕೊಂಡಿನಿ. ಪ್ಯಾನಿಗೆ ಮೊದಲಿಗೆ ಒಂದು ಸ್ವಲ್ಪನೇ ತುಪ್ಪನ ಒರೆಸ್ತಿದ್ದೀನಿ. ನೀವಿಲ್ಲಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಬೋದು ಒಂದು ಸ್ವಲ್ಪನೇ, ಅಂದರೆ ಜಸ್ಟ್ ನಾನು 1 ಚಮಚ ಮಾತ್ರ ಎಣ್ಣೆ ಹಾಕ್ಕೊಂಡಿನಿ ನಾನಿಲ್ಲಿ. ಓಕೆ, ಇವಾಗ ಈ ರವೆಯನ್ನು ಹಾಕಿ ನೀಟಾಗಿ ಸಮನಾಗಿ ಈ ರೀತಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಮತ್ತು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಇದು ರವೆಯಿಂದ ಮಾಡಿದಂತಹ ಬೇಸ್ ಅಂತ ನಿಮ್ಗೆ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಮಿಸ್ ಮಾಡದೆ ಒಳಗಡೆ ಒಂದು ಸ್ವಲ್ಪ ಏನೋ ಅಥವಾ ಸೋಡಾನ ಹಾಕ್ಕೊಳ್ಳಿ. ಇಲ್ಲಿ ಸರಿಯಾಗಿ ಬೇಯಿಸೋ ಒಳಗಡೆ ಕೂಡ ಬೇಯುತ್ತೆ. ಹೀಗಾಗಿ ಓಕೆ, ಸ್ಲೋಕ್ಕಿಂತ ಒಂದು ಸ್ವಲ್ಪನೇ ಜಾಸ್ತಿ ಇಟ್ಕೊಂಡಿನಿ ನಾನು ಗ್ಯಾಸ. ಇವಾಗ ಇದನ್ನು ಒಂದು 5 ನಿಮಿಷ ಮಾತ್ರ ಮುಚ್ಚಿಟ್ಟಿದ್ದೀನಿ. ಮೇಲೆ ಎಲ್ಲ ಡ್ರೈ ಆಗಿದೆ. ಕೆಳಗಡೆ ಒಂದು ಸಲ ನಾನು ಚೆಕ್ ಮಾಡಿ ನೋಡ್ತಿದ್ದೀನಿ. ಬೆಂದಿಲ್ಲ ಅಂದರೆ ಇನ್ನೂ 1 ನಿಮಿಷ ಹಾಗೆಯೇ ಬಿಡ್ತೀನಿ. ಸ್ಲೋಲಿಯಾಗಿ ಉಲ್ಟಾ ಹಾಕ್ತಿದ್ದೀನಿ. ನೋಡಿ, ಕೆಳಗಡೆ ಪೂರ್ತಿ ಸರಿಯಾಗಿ ಬೆಂದಿದೆ ಇದು, ನೀವು ನೋಡ್ತಿರ್ಬೋದು. ಇಷ್ಟಾದರೂ ಸಾಕು. ಸ್ಲೋಕ್ಕಿಂತ ಒಂದು ಸ್ವಲ್ಪನೇ ಜಾಸ್ತಿ ಇಟ್ಟಿದ್ದ ಗ್ಯಾಸ ಒಂದು 5 ನಿಮಿಷ ಮಾತ್ರ ಬಿಟ್ಟಿದ್ದೀನಿ. ಈ ರೀತಿ ಸರಿಯಾಗಿ ಬೆಂದಿದೆ ಅದು. ಇದನ್ನು ಮತ್ತೆ ಉಲ್ಟಾ ಹಾಕಿ ಇಲ್ಲಿ ಒಂದು ಸ್ವಲ್ಪನೇ ನಾನಿಲ್ಲಿ ತುಪ್ಪ ಒರೆಸ್ತಿದ್ದೀನಿ. ತುಪ್ಪ ಒರೆಸಿ ಮತ್ತೆ ಇದನ್ನು ಉಲ್ಟಾ ಹಾಕ್ತಿದ್ದೀನಿ. ಓಕೆ ನೋಡಿ, ಮೊದಲೇ ತುಪ್ಪ ಇಲ್ಲ ಅಂದರೆ ನೀವಿಲ್ಲಿ ಎಣ್ಣೆ ಕೂಡ ಹಚ್ಬೋದು, 1 ಹನಿ ಮಾತ್ರ. ಓಕೆ, ತುಪ್ಪ ಹಚ್ಚಿದನ್ನು ಸ್ಲೋಲಿಯಾಗಿ ಮತ್ತೆ ಉಲ್ಟಾ ಹಾಕ್ತಿದ್ದೀನಿ. ಇವಾಗ ನಾನು ಸದ್ಯಕ್ಕೆ ಗ್ಯಾಸ್ ಬಂದ್ ಮಾಡ್ತಿದ್ದೀನಿ. ಗ್ಯಾಸ್ ಬಂದ್ ಮಾಡಿ ನಾನಿಲ್ಲಿ ಟೊಮೆಟೊ ಕೆಚಪ್ಪ ಮತ್ತು ರೆಡ್ ಚಿಲ್ಲಿ ಸಾಸ ಹಾಗೆ ಮಯೋನೀಸ್ ಹಾಕ್ತಿದ್ದೀನಿ. ಈ 3 ಸಾಸ್ ಹಾಕಿದ ಮೇಲೆ ಸರಿಯಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ತೊಗೋಬೇಕು. ನೀವು ಇಲ್ಲಿ ಗ್ಯಾಸ ಬಂದ್ ಮಾಡ್ಕೋಬೋದು ಈ ಎಲ್ಲ ಡೆಕೋರೇಷನ್ ಮಾಡೋ ತನಕ. ಇಲ್ಲಿ ನಾನು ಖಾರಕ್ಕೋಸ್ಕರ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿನಿ, ಹಾಗೆ ಟೊಮೆಟೊ ಕೆಚಪ್ಪ ಹಾಗೆ ಮಯೋನೀಸ್ ಹಾಕ್ತಿದ್ದೀನಿ. ಈ ರೀತಿ ಸರಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. 3 ಒಂದು 2 ಚಮಚ ಹಾಕ್ಕೊಂಡಿನಿ ನಾನಿಲ್ಲಿ. ಓಕೆ ನೋಡಿ, ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಆಗಿದೆ. ಇವಾಗ ಇಲ್ಲಿ ನಾನು ಮನೆಯಲ್ಲಿ ಏನು ತರಕಾರಿ ಇರುತ್ತೆ ನೋಡಿ ಅದನ್ನೇ ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ಮ, ಈರುಳ್ಳಿ ಹಾಗೆ ಟೊಮೆಟೊ ಹಾಗೆ ಪನ್ನೀರ್ ಕೂಡ ಇತ್ತು ಮನೆಯಲ್ಲಿ, ಅದು ಕೂಡ ಒಂದು ಸ್ವಲ್ಪನೇ ನಾನಿಲ್ಲಿ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಇಡ್ತಿದ್ದೀನಿ. ಈರುಳ್ಳಿ ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತೇಳಿ. ಅದೇ ರೀತಿ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ಮ ಇಟ್ಟಾದಮೇಲೆ ಟೊಮೆಟೊನ ಇಡ್ತಿದ್ದೀನಿ. ಟೊಮೆಟೊ ಕೂಡ ನಾನು ಬೀಜ ತೆಗೆದು ಅದೇ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ತರಕಾರಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ನಡೆಯುತ್ತೆ. ಹಾಗೆ ಒಂದು ಸ್ವಲ್ಪ ಪನ್ನೀರ್ ಮನೆಯಲ್ಲೇ ಇತ್ತಂತ ನಾನಿಲ್ಲಿ ಪನ್ನೀರ್ ಕೂಡ ಹಾಕ್ತಿದ್ದೀನಿ ಒಂದು ಸ್ವಲ್ಪ. ಓಕೆ, ನಾನಿಲ್ಲಿ ಟೊಮೆಟೊ ಹಾಗೂ ಕ್ಯಾಪ್ಸಿಕಮ್ಮ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪನೇ ಸರಿಯಾಗಿ ಅನಿಸುತ್ತೆ ರೆಡಿ ಆದಮೇಲೆ ಪಿಜ್ಜಾ ಅಂತೇಳಿ. ಓಕೆ, ಇವಾಗ ಮತ್ತೆ ಟೊಮೆಟೊ ಹಾಗೂ ಕ್ಯಾಪ್ಸಿಕಮ್ಮ ಇಟ್ಟಿದ್ದೀನಿ ನಾನಿಲ್ಲಿ. ಇಟ್ಟಾದಮೇಲೆ ಇದಕ್ಕೆ ಆರ್ಗಿನೋ ಹಾಕ್ತಿದ್ದೀನಿ. ಈ ಆರ್ಗಿನೋ ನಾರ್ಮಲಾಗಿ ಒಂದು 10 ರೂಪಾಯಿ ಕೊಟ್ಟರೆ ಸಾಕು, ಒಂದು ಪಾಕೆಟ್ ಫುಲ್ ಬರುತ್ತೆ. ಎಲ್ಲ ಕಿರಾಣಿ ದುಕಾನ್ಗಳಲ್ಲಿ ಸಿಗುತ್ತೆ ಇದು, ಅಂದರೆ ಕಿರಾಣಿ ಅಂಗಡಿಗಳಲ್ಲೇ ಸಿಗುತ್ತೆ. ಓಕೆ, ಆರ್ಗಿನೋ ಹಾಕಿದ ಮೇಲೆ ಒಂದು ಚೀಸ್ ಹಾಕ್ತಿದ್ದೀನಿ ನಾನಿಲ್ಲಿ. ಇಲ್ಲಿ ಚೀಸ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ ಟೇಸ್ಟು. ಓಕೆ ನೋಡಿ, ಚೀಸ್ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಮೇಲೆ ಒಂದು ಸ್ವಲ್ಪನೇ ಉಪ್ಪು ಉದುರಿಸ್ತಿದ್ದೀನಿ. ಇವಾಗ ಗ್ಯಾಸ ಚಾಲು ಮಾಡಿದ್ದೀನಿ, ಸ್ಲೋ ಇಟ್ಟಿದ್ದೀನಿ ಗ್ಯಾಸ. ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಮೇಲೆ ಉಪ್ಪು ಮತ್ತು ಮತ್ತೆ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಆರ್ಗಿನೋ ಉದುರಿಸ್ತಿದ್ದೀನಿ.
ಓಕೆ, ಇವಾಗ ಉಪ್ಪು ಅರ್ಗಿನ ಉದುರಿಸಿ ಇದಕ್ಕೆ ಬಂದ್ ಮಾಡಿ ಮತ್ತೆ ಸ್ಲೋ ಗ್ಯಾಸ್ನಲ್ಲಿ ಜಸ್ಟ್ ಒಂದು 5 ನಿಮಿಷ ಇದನ್ನು ಹಾಗೆ ಬಿಟ್ಟರೆ ಸಾಕು. ಮೇಲೆ ಎಲ್ಲ ಮೆಲ್ಟ್ ಆಗುತ್ತೆ ಚೀಸು, ಹಾಗೆ ಕೆಳಗಡೆ ಕೂಡ ಸರಿಯಾಗಿ ಬೇಯುತ್ತೆ ನಮ್ಮ ಬೇಸ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ನಾನಿಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡ್ತಿದ್ದೀನಿ. ಒಂದು 5 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಬಿಟ್ಟಾದಮೇಲೆ ಓಕೆ ನೋಡಿ, ಪೂರ್ತಿಯಾಗಿ ಮೆಲ್ಟ್ ಕೂಡ ಆಗಿದೆ ಚೀಸ, ಹಾಗೆ ಕೆಳಗಡೆ ಬೇಸ್ ಕೂಡ ರೆಡಿಯಾಗಿದೆ. ಸೂಪರ್ ಆಗಿರುವಂತಹ ಹೆಲ್ದಿ ಹೋಮ್ ಮೇಡ್ ಪಿಜ್ಜಾ ರೆಸಿಪಿ ರೆಡಿಯಾಗುತ್ತೆ. ಇವಾಗೇನು ಗಂಟೆಗಟ್ಟಲೆ ಕಾಯ್ಬೇಕಂತೇನಿಲ್ಲ. ತಿನ್ಬೇಕನ್ನಿಸ್ತಿದ್ರೆ ನೀವು ಜಸ್ಟ್ ಮಾಡಿ ನೋಡಿ ಒಂದು ಸಲ, ಖಂಡಿತ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮೈದಾ ಬಹಳಷ್ಟು ಜನ ಇಷ್ಟಪಡೋದಿಲ್ಲ, ಹೀಗಾಗಿ ಈ ರೀತಿ ನೀವು ರವೆನ ಬಳಸ್ಕೊಂಡು ಮಾಡಿ ನೋಡಿ ಪಿಜ್ಜಾ. ಮತ್ತು ಇದು ರವೆಯಿಂದ ಮಾಡಿದಂತಹ ಪಿಜ್ಜಾ ಅಂತ ನಿಮಗೆ ಅನಿಸೋದೇ ಇಲ್ಲ, ಅಷ್ಟು ಸೂಪರಾಗಿರುತ್ತೆ ಟೇಸ್ಟು. ಸೊ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಪಿಜ್ಜಾ ರೆಸಿಪಿ. ನಿಮಗೂ ಕೂಡ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.